ದ್ವಾದಶ ರಾಶಿಯವರಿಗೆ ಪ್ರಾಪ್ತವಾಗುವಂತಹ ದಿನ ಭವಿಷ್ಯವನ್ನು ನಾವು ನೋಡುವುದಾದರೆ ಮೇಷರಾಶಿಯವರಿಗೆ ಇವತ್ತು ಲಾಭಪ್ರದವಾದ ಒಳ್ಳೆಯ ದಿನ. ಆರ್ಥಿಕ ಸ್ಥಿತಿಯನ್ನು ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆಗಳು ಚೆನ್ನಾಗಿದೆ. ಅದಲ್ಲದೆ ಉನ್ನತ ಅಧಿಕಾರ ಪಟ್ಟವನ್ನು ಪಡೆದುಕೊಳ್ಳುವ ಯೋಗಗಳು ಮೇಷರಾಶಿಯವರಿಗೆ ಚೆನ್ನಾಗಿರುವ ಲಕ್ಷಣ ಇದೆ. ಹೆಚ್ಚಿನ ವ್ಯಾಸಂಗವನ್ನು ಮಾಡುವ ಚಿಂತನೆಯಲ್ಲಿ ದೂರ ಸ್ಥಳ ಪ್ರಯಾಣ ಮಾಡುವ ಯೋಗಾದಿಗಳು ಈ ದಿನ ಕಾಣುವ ಲಕ್ಷಣವಿದೆ. ವ್ಯಾಪಾರಿಗಳಿಗೆ ಆರ್ಥಿಕ ಸ್ಥಿತಿಯಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ, ರೈತರಿಗೆ ಒಳ್ಳೆಯ ಇಳುವರಿಯಿಂದ ಲಾಭ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ಒಳ್ಳೆಯ ಸಹಾಯ, ಪ್ರಶಂಸೆ ಮತ್ತು ಅಭಿವೃದ್ಧಿ ಯೋಗಾದಿಗಳು ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದದ್ದು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ. ವೃಷಭ ರಾಶಿ, ಈ ರಾಶಿಯವರಾದ ನಿಮಗೆ ಈ ದಿನ ಬಹಳ ದಿನದಿಂದ ಉದ್ಯೋಗವನ್ನು ಅರಸುತ್ತಿರುವ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಯಾಣ ಮಾಡುವ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಜಿನಿಯರಿಂಗ್ ಕೆಲಸ ಮಾಡುವಂತಹ ಅಧ್ಯಯನ ಮಾಡಿ ಭೂ ಸಂಬಂಧಪಟ್ಟ ಬಿಲ್ಡಿಂಗಿಗೆ ಸಂಬಂಧಪಟ್ಟ ಕೆಲಸ ಮಾಡುವವರಿಗೆ ಇವತ್ತು ಒಳ್ಳೆಯ ಕರ್ತವ್ಯಗಳು ಪ್ರಾಪ್ತಿಯಾಗುವಂತಹ, ಉತ್ತಮವಾದಂತಹ ಆದಾಯವಿರುವಂತಹ ಉದ್ಯೋಗ ಪ್ರಾಪ್ತಿಯಾಗುವ ಅವಕಾಶವೂ ಇದೆ. ಜಾಸ್ತಿಯಾದ ಪ್ರಯತ್ನ ಮಾಡಿ ಒಳ್ಳೆಯ ಫಲ ಉಂಟಾಗುತ್ತೆ. ವ್ಯಾಪಾರಸ್ಥರಿಗೆ ಈ ದಿನ ಚೆನ್ನಾಗಿದೆ. ಹಾಗೆ ವಿದ್ಯಾಕ್ಷೇತ್ರದಲ್ಲಿ ಉದ್ಯೋಗ ಮಾಡುವವರಿಗೆ ಈ ದಿನ ಬಿಡುವಿಲ್ಲದ ಕೆಲಸದ ಆರೋಗ್ಯದ ಚಿಕ್ಕಪುಟ್ಟ ವ್ಯತ್ಯಾಸಗಳು ಕಾಣಿಸಬಹುದು. ಕಫಬಾಧೆಗಳು ಕಾಣಿಸುವಂತಹ ಸಾಧ್ಯತೆ ಇದೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ವಿಷ್ಣು ಸಹಸ್ರ ನಾಮ ಪಾರಾಯಣವನ್ನು ಮಾಡುವುದು ಒಳ್ಳೆಯದು. ಮಿಥುನ ರಾಶಿ, ಈ ರಾಶಿಯವರಾದ ನಿಮಗೆ ಈ ದಿನ ಸ್ವಲ್ಪ ಮಾತಾಪಿತೃಗಳ ಆರೋಗ್ಯದ ದೃಷ್ಟಿಯಲ್ಲಿ ವ್ಯತ್ಯಾಸಗಳು ಕಾಣುವುದು, ವ್ಯಾಪಾರದಲ್ಲಿ ಏರಿಳಿತಗಳನ್ನು ಕಾಣುವ ಸಾಧ್ಯತೆ ಇದೆ. ನಂಬಿ ಮೋಸ ಹೋಗುವ ಲಕ್ಷಣಗಳು ಇದೆ. ಮಾತಿನಿಂದ ನಷ್ಟವಾಗುವ ಅಥವಾ ಆಪ್ತರಿಂದ ದೂರವಾಗುವ ಘಟನೆಯೂ ನಿಮ್ಮ ಪಾಲಿಗೆ ಕಾಣಿಸ್ತಾ ಇದೆ. ಹಾಗೆ ಭೂಮಿ, ಮನೆ, ವಾಹನ ಪಡೆದುಕೊಳ್ಳುವವರಿಗೆ ನಿಮ್ಮ ಪ್ರಯತ್ನವು ತಟಸ್ಥತೆಗೊಳ್ಳುವುದರಿಂದ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು. ಹಾಗೆ ದುರ್ಗಾಪರಮೇಶ್ವರಿ ದೇವರ ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಕರ್ಕಾಟಕ ರಾಶಿ, ಈ ದಿನ ನೀವು ಆದಷ್ಟು ಸಮಾಧಾನವಾಗಿರುವುದು ಒಳ್ಳೆಯದು. ಆರ್ಥಿಕ ಸ್ಥಿತಿಯಲ್ಲಿ ನಷ್ಟವನ್ನು ಕಾಣುವುದು, ಸ್ವಜನರಿಂದ ದೂರವಾಗುವುದು, ಕಾರಣವಿಲ್ಲದೆ ವಿವಾದಗಳು ನಡೆಯುವುದು, ಆರೋಗ್ಯದ ಏರುಪೇರುಗಳನ್ನು ಕಾಣುವ ಸಾಧ್ಯತೆ, ಹಾಗೆ ಮಾತೃಮೂಲದಿಂದ ವಿನಾಕಾರಣ ಧನನಷ್ಟ, ಮಾನಸಿಕ ಒತ್ತಡ, ವಿವಾದಾಸ್ಪದ ಫಲಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕರ್ಕಾಟಕ ರಾಶಿಯವರು ಆದಷ್ಟು ಇವತ್ತು ಸಮಾಧಾನವಾಗಿರಬೇಕು. ಯಾವುದೇ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡುವ ಚಿಂತನೆ ಮಾಡಬೇಡಿ. ಮಾಡುವಂಥ ಅವಕಾಶವಿದ್ದರೂ ತಿಳಿದವರಲ್ಲಿ ಕೇಳಿ ವ್ಯವಹರಿಸುವುದು ಒಳ್ಳೆಯ ಫಲ. ತಾವು ಈ ದಿನ ಮಾಡಬೇಕಾದದ್ದು ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು, ವೀಳ್ಯದೆಲೆಯ ಮಾಲೆಯನ್ನು ಮಾಡಿ ಆಂಜನೇಯನಿಗೆ ಕೊಟ್ಟು ಆಂಜನೇಯ ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಸಿಂಹರಾಶಿ, ಈ ರಾಶಿಯವರಾದ ನಿಮಗೆ ಈ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿ, ಅವಿವಾಹಿತರಿಗೆ ವಿವಾಹ, ದೂರ ಪ್ರಯಾಣ ಮಾಡುವ ಅವಕಾಶ, ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಮನ್ನಣೆ ದೊರಕುವ ಲಕ್ಷಣ, ಸರಕಾರ ಮೂಲದಲ್ಲಿ ಉದ್ಯೋಗ ಮಾಡುವವರಿಗೆ ಮೇಲಾಧಿಕಾರಿಗಳ ಪ್ರಶಂಸೆ ಅಥವಾ ಬಡ್ತಿ ಯೋಗಾದಿಗಳು ಕಾಣುವಂತಹ ಸಾಧ್ಯತೆ, ಬಹಳ ಹೊಸ ಹೊಸ ತಿರುವುಗಳು ಉಂಟಾಗುವ ಲಕ್ಷಣಗಳನ್ನು ಹೊಂದುವ ಎಲ್ಲ ಯೋಗಗಳಿದೆ. ಅದರಿಂದ ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ನಾಗದೇವರ ಸೇವೆಯನ್ನು ಮಾಡಿ, ಹಾಗೆ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕುವ ಪ್ರಯತ್ನ ಮಾಡಿ. ಕನ್ಯಾ ರಾಶಿ, ಈ ರಾಶಿಯವರಾದ ನಿಮಗೆ ಈ ದಿನ ಕೆಲವು ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ ಚಿಂತನೆಗಳು, ಮಕ್ಕಳ ವಿಷಯದಲ್ಲಿ ಹೊಸ ತೀರ್ಮಾನವನ್ನು ತೆಗೆದುಕೊಳ್ಳುವ ಆಸಕ್ತಿ ಉಂಟಾಗುವ ಸಾಧ್ಯತೆ, ಸಂಭ್ರಮಾಚರಣೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಚಿಂತನೆ, ಹಾಗೆ ದೂರ ಸ್ಥಳ ಪ್ರಯಾಣ ಮಾಡುವ ಸಾಧ್ಯತೆ, ಕ್ಷೇತ್ರ ದರ್ಶನ ಮಾಡುವಂತಹ ಅವಕಾಶಗಳು ವ್ಯಾಪಾರಸ್ಥರಿಗೆ ಶುಭ ಇದೆ. ರೈತರಿಗೆ ಒಳ್ಳೆಯ ಆದಾಯ ಇದೆ. ಈ ದಿನ ಕನ್ಯಾ ರಾಶಿಯವರಿಗೆ ಬಹುತೇಕವಾಗಿ ಶುಭ ಫಲಗಳು ಉಂಟಾಗುವ ದಿನ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ಗಣಪತಿಗೆ ಗರಿಕೆಯ ಅರ್ಚನೆಯಿಂದ ಆರಾಧನೆಯನ್ನು ಮಾಡಿ, ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಮಾಡಿ.